ಏನಾಯ್ತಮ್ಮ? ಇಡ್ಲಿ ಚೆನ್ನಾಗಿಲ್ವಾ? ಅಮೃತ ಇದ್ದಂಗಿದೆ ಕಣಪ್ಪ. ನಾನು ಎಷ್ಟೋ ಮನೆಗಳಲ್ಲಿ ತಿಂದಿದ್ದೀನಿ, ಎಷ್ಟೊಂದು ಅಂಗಡಿ ಹತ್ರ ತಿಂದಿದ್ದೀನಿ, ಆದರೆ ಎಲ್ಲೂ ಇಷ್ಟು ರುಚಿಯಾಗಿರಲಿಲ್ಲ. ಹಸುವಿಗೆ ರುಚಿ ಗೊತ್ತಾಗಲ್ಲ, ನಿದ್ದೆಗೆ ಸುಖ ಗೊತ್ತಾಗಲ್ಲ ಅನ್ನೋ ಥರ ಈ ಮುದುಕಿಗೆ ಆ ತಟ್ಟೆಲಿರೋ ಇಡ್ಲಿ ಚೆನ್ನಾಗಿದೆಯಂತೆ. ಹೊಟ್ಟೆ ತುಂಬ ತೃಪ್ತಿಯಾಗಿ ತಿಂದಿದ್ದೀನಪ್ಪ. ಏನು ಕೊಡದೆ ಹೋದರೆ ತಿಂದಿದ್ದರಗಲ್ಲ. ನನ್ನಂತವಳು ಬೋಣಿ ಒಳ್ಳೇದಲ್ಲದೆ ಇದ್ರು ನಿಂಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸ್ವಯಂ ಮಹಾಲಕ್ಷ್ಮಿನೇ ಕೊಡ್ತಾ ಇದ್ದಾಳೆ ಅಂತ ತಗೊಳ್ತಾ ಇದ್ದೀನಮ್ಮ. ಒಟ್ಟಿನಲ್ಲಿ ಭಿಕ್ಷೆ ಎತ್ಕೊಂಡು ತಿನ್ನೋ ಮುದುಕಿ ಬೋಣಿ ಮಾಡಿ ಚಿಲ್ಲರೆ ಕೊಟ್ಲು ಅವ್ರಿಗೆ. ಇನ್ನವ್ರಿಗೆ ಆ ಮುದುಕಿ ಚಿಲ್ಲರೆನ ಗತಿ. ಮೊದ್ಲು ಇಡ್ಲಿ ಕೊಡೆಯಾ, ನಿನ್ ಕತೆ ಆಮೇಲೆ ಇರ್ಲಿ. ಅಷ್ಟು ತಡ್ಕೊಳಕ್ಕಾಗಿಲ್ಲ ಅಂದ್ರೆ ಅಂಗಡಿ ಹತ್ರ ಹೋಗಿ ತಿನ್ನು. ನೀನ್ ತುಂಬಾ ಜಾಸ್ತಿ ಆಯ್ತು ಸುಬ್ಬು, ನಾನು ಅಲ್ಲೇ ಹೋಗಿ ತಿಂತೀನಿ. ಮುದ್ಕಮ್ಮ ಹೇಳ್ದಾಗ ಏನೋ ಅನ್ಕೊಂಡಿದ್ದೆ, ಇಡ್ಲಿ ಚಟ್ನಿ ಸೂಪರ್ ಆಗಿದೆ. ಏಯ್ ಬಾಬು, ಆ ಸುಬ್ಬು ಹತ್ರ ಸಪ್ಪೆ ಟಿಫನ್ ಏನ್ ತಿಂತೀರಾ? ಇಲ್ಲಿ ಇಡ್ಲಿ ತುಂಬಾ ಚೆನ್ನಾಗಿದೆ, ಮನೇಲಿ ತಿನ್ನೋ ಹಾಗಿರುತ್ತೆ. ಬನ್ನಿ ಬನ್ನಿ. ನಿಂತ್ಕೊಳ್ಳಿ, ಟಿಫಿನ್ ರೆಡಿ ಇದೆ. ನೀನೇ ತಿನ್ನಯ್ಯ, ಇಷ್ಟೊತ್ತು ವೆಯ್ಟ್ ಮಾಡಿಸಿ ಇವಾಗ ರೆಡಿ ಇದೆ ಅಂತೀಯಲ್ಲ, ನಡಿಯಾ. ಬನ್ನಿ ಅಣ್ಣ, ಬನ್ನಿ ಕೂತ್ಕೊಳ್ಳಿ. ಮೇಡಮ್ ಅವರೇ, ಒಳ್ಳೆ ಆರ್ಡರ್ ಬಂದಿದೆ. ನನಗ್ ನಂಬೋಕೆ ಆಗ್ತಿಲ್ಲ ರೀ. ನೆನ್ನೆ ಎಷ್ಟು ಡಿಪ್ರೆಸ್ ಆಗಿದ್ನೋ, ಇವತ್ತು ಅದಕ್ಕೆ 2ರಷ್ಟು ಎನರ್ಜಿ ಬಂದಿದೆ. ಅದಕ್ಕೆ ರೀ, ಛಲ ಬಿಡದನೆ ಪ್ರಯತ್ನ ಮಾಡ್ತಾನೆ ಇರ್ಬೇಕನ್ನೋದು. ಮೊದಲನೇ ಸಲನೇ ಯಾವ ಸಕ್ಸಸ್ ಸಿಗಲ್ಲ. ಬಿಡ್ದಿರ ಟ್ರೈ ಮಾಡ್ತಾನೆ ಇದ್ರೆ ಸಕ್ಸಸ್ ಅನ್ನೋದು ತಾನಾಗೆ ಬರುತ್ತೆ. ಅದು ನಿಜಾನೇ ರೀ. ನಾವ್ ಸಾಧಿಸ್ಬಿಟ್ವಿ.
ಈ ಕ್ರೆಡಿಟ್ ಎಲ್ಲ ನಿಮ್ಗೆ. ಓ, ಕ್ರೆಡಿಟ್ ನನಗೆ, ಕ್ಯಾಶ್ ನಿಮಗಾ? ತಗೊಳ್ಳಿ, ನನ್ಗೇನು ಬೇಡ. ಹೇ, ಜೋಕ್ ಮಾಡಿದ್ರಿ. ಇನ್ಮೇಲಿಂದ ನೀವೇ ನನ್ನ ಬ್ಯಾಂಕು. ಬೇಕಾದಾಗೆಲ್ಲ ಸ್ವಲ್ಪ ದುಡ್ಡು ತಗೊಳ್ತೀನಿ, ಓಕೆನಾ? ಅದು ಸರಿ, ನಾಳೆ ಬೆಳಿಗ್ಗೆ 8 ಗಂಟೆಗೆ 100 ಟಿಫನ್ ಅನ್ನ ಹೇಗ್ರಿ ರೆಡಿ ಮಾಡೋದು? ನಮ್ಮಿಬ್ರ ಕೈಲೇ ಆಗತ್ತಾ? ನಮ್ಮಿಬ್ಬರ ಕೈಯಲ್ಲಿ ಆಗದೆ ಇದ್ರೆ ಒಂದು 4 ಜನ ಕೆಲಸಕ್ಕೆ ಇಟ್ಕೊಳ್ಳೋಣ. ಅವ್ರಿಗೂ ನಾವು ಕೆಲಸ ಕೊಟ್ಟಂಗಾಗತ್ತಲ್ವಾ? ಒಳ್ಳೆ ಐಡಿಯಾನೇ ರೀ. ಸರಿಯಾಗಿರೋದನ್ನ ನೋಡಿ ಕೆಲ್ಸಕ್ಕೆ ಇಟ್ಕೊಳ್ಳೋಣ. ಸುಬ್ಬುಗೆ ಶಾಕ್ ಆಗ್ಬೇಕು. ಏನೋ ಗೊತ್ತಿಲ್ಲ ಹಾರಿಕಾ, ತುಂಬ ನೋವಾಗ್ತಾ ಇದೆ. ಒಂದ್ಸಲ ಅಭಿ ಅಣ್ಣನ ಚೀಟ್ ಮಾಡಿದೆ, ಈ ಸಲ ಸ್ವಂತ ಅಣ್ಣಂಗೆ ಮೋಸ ಮಾಡ್ತಿದ್ದೀನಿ. ಮನಸ್ಸು ಒಪ್ತಾನೆ ಇಲ್ಲ. ನಿನ್ ಮನ್ಸನ್ನ ತಗೊಂಡೋಗಿ ಡಸ್ಟ್ಬಿನ್ ಅಲ್ಲಿ ಬಿಸಾಕು. ಆ ಅಭಿ ನಿನ್ನ ಎಷ್ಟು ಅವಮಾನ ಮಾಡಿದ್ದಾನೆ ಅಂತ ಮರ್ತೋಗ್ಬಿಟ್ಯಾ? ಅವನಿಗೆ ಹಾಗಾಗ್ಬೇಕಾಗಿದ್ದೆ. ಇನ್ನು ನಿನ್ನ ಭಾಸ್ಕರಣ್ಣ ಒಬ್ಬ ಮೂರ್ಖ. ಅವನ್ ಜೊತೆ ನಿನ್ ಜರ್ನಿ ಮುಂದುವರಿಸಿದ್ರೆ ನಾವು ಮುಳುಗ್ ಹೋಗ್ತೀವಿ. ನಾವು ಕರೆಕ್ಟ್ ಡಿಸಿಷನ್ನೇ ತಗೊಂಡಿದೀವಿ ಅಖಿಲ್, ನೀನ್ ಏನು ವರಿ ಮಾಡ್ಕೋಬೇಡ. ನಾಳೆ ರಿಜಿಸ್ಟ್ರೇಷನ್ ಆಗ್ತಿದ್ದಂಗೆ ಮೊದಲು ಬಾಂಬೆಗೆ ಹೋಗೋಣ. ಅಲ್ಲಿ ಕರೆನ್ಸಿ ಕನ್ವರ್ಟ್ ಮಾಡ್ಕೊಂಡು ಅಲ್ಲಿಂದಾನೆ US ಹೋಗೋಣ. ಜಾಸ್ತಿ ಸ್ಟ್ರೆಸ್ ಆದಂಗಿದ್ಯಾ, ಹೋಗ್ ನಿದ್ದೆ ಮಾಡು. ಏನ್ PA ವಿಶೇಷ? ಸ್ವಲ್ಪ ಹೊತ್ತಲ್ಲಿ ಸುನಾಮಿ ಎಬ್ಸ ಕೊಟ್ಟಿದ್ದೀರಾ, ನೀವು ನನ್ನ ಅಪ್ಡೇಟ್ಸ್ ಕೇಳ್ತಿದ್ದೀರಲ್ಲ ಸರ್. ಕೇಳೋದು ನನ್ ಮ್ಯಾನರಿಸಮ್ ಅಪ್ಪ, ಆನ್ಸರ್ ಮಾಡೋದು ನಿನ್ ರೆಸ್ಪಾನ್ಸಿಬಿಲಿಟಿ. ಅಷ್ಟಕ್ಕೂ ನಮ್ ನಾಟಕದ ಪಾತ್ರಧಾರಿಗಳೆಲ್ಲ ರೆಡಿ ಆಗಿದ್ದಾರಾ? ಸೂತ್ರಧಾರಿಯಾದ ನೀವೇ ಕಾಲ್ ಮಾಡಿ ತಿಳ್ಕೊಳ್ಳಿ ಸರ್. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ಎಲ್ಲಿದ್ಯಪ್ಪ? ನಮ್ ಲಾಯರ್ ಜೊತೆಲಿ ಪೊಲೀಸ್ ಸ್ಟೇಷನ್ ಆಚೆ ನಿಂತಿದ್ದೀನಿ ಸರ್. ರೆಡಿಯಾಗಿರಿ. ಆಯ್ತು ಸರ್. ಹಲೋ ಸರ್. ಎಲ್ಲಿದ್ದೀಯಾ? ನಾವು ಲಪ್ಟಾಯ್ಸಕ್ ಹೊರಟಿರೋ ಮನೆ ಮುಂದೆನೆ ಇದ್ದೀನಿ ಸರ್. ವೆರಿ ಗುಡ್, ಅಲ್ಲೇ ಇರು. ಸ್ವಲ್ಪ ಹೊತ್ತಲ್ಲಿ ನಾನು ನಮ್ಮ ಕಡೆಯವರು ಬರ್ತೀವಿ. ಆಯ್ತು ಸರ್. ಗುಡ್ ಮಾರ್ನಿಂಗ್ ಸರ್. ಎಲ್ಲಿದ್ಯಪ್ಪ SI? ಸ್ಟೇಷನಲ್ಲಿ ಸರ್. ಸ್ಟೇಷನ್ ಹೊರಗಡೆ ನಮ್ಮವರು ರೆಡಿಯಾಗಿದ್ದಾರೆ. ಅವ್ರು ಕಂಪ್ಲೇಂಟ್ ಕೊಡೋದೇ ತಡ ಸರ್, ತಕ್ಷಣ ಆಕ್ಷನ್ ತಗೊಳ್ತೀನಿ, ನೋಡ್ತೀರಿ. ತುಂಬಾ ಸ್ಪೀಡ್ ಆಗಿದ್ದೀರಲ್ಲ, ಹಾಗೆ ಇರಬೇಕು. ಏನಾಯ್ತು ಸರ್? ಆಲ್ ಓಕೆ? ಎವ್ರಿಥಿಂಗ್ ಇಸ್ ಓಕೆ. ಗೇಮ್ ಸ್ಟಾರ್ಟ್ಸ್ ನೌ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕುತ್ಕೊಳ್ಳಿ. ರೈಟರ್, ಕಂಪ್ಲೇಂಟ್ ಬಂದಿದೆ, FIR ರೆಡಿ ಮಾಡಿ. ಅರೆಸ್ಟ್ ವಾರೆಂಟ್ ಜೊತೆ ಯುದ್ಧಕ್ಕೆ ಹೋಗೋಣ. ಬನ್ನಿ ಸರ್. ಅಂದ್ರೆ ಆಸ್ತಿಗೂ ನಿಂಗೂ ಸಂಬಂಧ ಇಲ್ಲ ಅಂತ, ಆಸ್ತಿ ಎಲ್ಲ ಅಖಿಲ್ದೆ ಅಂತ ನೀನ್ ಸೈನ್ ಮಾಡಿದ್ಯಲ್ಲಯ್ಯ. ನನ್ ಗಂಡ ಹಾಗಂತ ಸೈನ್ ಮಾಡಿಲ್ಲ, ಫ್ಯಾಕ್ಟ್ರಿ ಕೆಲ್ಸಕ್ಕೋಸ್ಕರ ಸೈನ್ ಮಾಡಿದ್ದು. ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ. ಈ ಆಸ್ತಿ ಎಲ್ಲ ಅವಂದೇ ಅಂತ ಈ ಅಖಿಲ್ ನನ್ನ ಹತ್ರ ಸುಳ್ಳು ಹೇಳಿದ್ದಾನೆ. ಅಗ್ರಿಮೆಂಟ್ ಮಾಡಿಸ್ಕೊಂಡು 2 ಕೋಟಿ ಅಡ್ವಾನ್ಸ್ ಕೂಡ ತಗೊಂಡಿದ್ದಾನೆ. ಇವತ್ತು ರಿಜಿಸ್ಟ್ರೇಷನ್ ಆದ್ಮೇಲೆ ಪೂರ್ತಿ ಹಣ ತಗೋತೀನಿ ಅಂತ ಹೇಳಿದ್ದ.
ಇವತ್ತು ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ಈ ಪ್ರಾಪರ್ಟಿನ ಆಗ್ಲೇ ಬೇರೆ ಯಾರಿಗೋ ಮಾರಿದ್ದಾರೆ ಅಂತ ಗೊತ್ತಾಯ್ತು. ಸರ್ ನಾನು ಯಾರಿಗೂ ಮಾರಿಲ್ಲ ಸರ್. ನನಗ್ ಮಾರಿದ್ಯಾ? ನೀವ್ಯಾರು? ನಿಮ್ ಪ್ರಾಪರ್ಟೀಸ್ ತಗೊಂಡಿರೋ ಓನರ್. ಏನಪ್ಪ ಅಖಿಲ್, ನಿಮ್ ಆಸ್ತಿನ ಎಷ್ಟ್ ಜನಕ್ ಮಾರಿದ್ಯಾ? ಅವ್ನು ಯಾರೋ ನಂಗೆ ಗೊತ್ತಿಲ್ಲ ಸರ್, ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು. ಹೌದು ಅಂಕಲ್, ಇದೇನೋ ಫ್ರಾಡ್ ಅನ್ಸುತ್ತೆ. ಇವ್ನ್ ಯಾರೋ ಚೀಟರ್. ಯಾರಮ್ಮ ಚೀಟರ್? ನಿಮ್ ಪ್ರಾಪರ್ಟಿನೆಲ್ಲ ನನಗ್ ಮಾರಿದೀರಾ, ಮಾರಿದೀವಿ ಅಂತ ಸೈನು ಮಾಡಿದೀರಾ. ಬೇಕಾದ್ರೆ ಈ ಡಾಕ್ಯುಮೆಂಟ್ಸ್ ನೋಡಿ. ಸರ್ ಇದು ನಿನ್ನೆ ನಾನು ಸೈನ್ ಮಾಡಿರೋ ಪೇಪರ್ಸ್ ಅಲ್ವಾ? ನೆನ್ನೆ ಸೈನ್ ಮಾಡಿದ್ದ? ತಿಂಗಳಿಂದನೇ ಸೈನ್ ಮಾಡಿ ದುಡ್ಡು ತಗೊಂಡಿದ್ದೀರಾ. ಈಗ ನನ್ನ ಪ್ರಾಪರ್ಟಿನ ಬೇರೆಯವ್ರಿಗೆ ಮಾರ್ತಿದ್ರೆ ಸುಮ್ಮನಿರ್ಬೇಕಾ? ನಿಮಗ್ ಮಾರಿರೋ ಪ್ರಾಪರ್ಟಿನ ಮತ್ತೆ ನಮಗ್ ಮಾರಕ್ ಬಂದಿದ್ರು ಸರ್. ಇಲ್ಲಿ ನೋಡಿ ಅಗ್ರಿಮೆಂಟು, 2 ಕೋಟಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದೀನಿ. ಅಷ್ಟಕ್ಕೂ ಪ್ರಾಬ್ಲಮ್ ಏನು ಅಂತ ಕೂತ್ಕೊಂಡು ಮಾತಾಡೋಣ. ಎಲ್ಲಿ ತಪ್ಪು ನಡೆದಿದೆ, ಯಾರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ಕೋರ್ಟಲ್ಲಿ ಬಂದು ಹೇಳಿ. ಇಲ್ಲಲ್ಲ, ಸರ್ ಸರ್ ಇದಕ್ಕೂ ನಂಗೂ ಯಾವ ಸಂಬಂಧನೂ ಇಲ್ಲ ಸರ್. ಇನ್ಸ್ಪೆಕ್ಟ್ರೆ, ನನ್ ಗಂಡಂಗೆ ಏನೂ ಗೊತ್ತಿಲ್ಲ, ಅವ್ರನ್ನ ಬಿಟ್ಬಿಡಿ. ಇನ್ಸ್ಪೆಕ್ಟರ್ ಅವರೇ, ನಾನು ಹೇಳೋದ್ ಕೇಳಿ, ಅವ್ರಿಗೇನು ಗೊತ್ತಿಲ್ಲ. ಪ್ಲೀಸ್ ಸರ್, ನಾನು ಹೇಳೋದು ಕೇಳಿ ಸರ್. ಅಯ್ಯೋ ಬೇಡ ಇನ್ಸ್ಪೆಕ್ಟ್ರೆ. MLA ಸರ್, ನೀವಾದ್ರೂ ಹೇಳಿ ಸರ್, ಅನ್ಯಾಯವಾಗಿ ಅರೆಸ್ಟ್ ಮಾಡ್ತಿದ್ರೆ ಸರ್. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಧೈರ್ಯವಾಗಿ ಹೋಗಿ, ನಿಮಗ್ ನಾನಿದ್ದೀನಿ. ನಿಮ್ಮಿಬ್ರು ನಾನು ಆಚೆ ಕರ್ಕೊಂಡ್ ಬರ್ತೀನಿ. ಅರೆಸ್ಟ್ ಮಾಡಿದ್ರೆ ಮರ್ಯಾದೆ ಹೋಗುತ್ತೆ ಅಂಕಲ್. ಮೊದಲು ನಾನು ನಿಮಗ್ ಕೊಟ್ಟಿರೋ ಅಡ್ವಾನ್ಸ್ ದುಡ್ಡು ತಗೊಂಡ್ ಬಾರಮ್ಮ. ಹೋಗಮ್ಮ, ಪೊಲೀಸ್ ಕೇಸ್ ಆಗಿದೆಯಲ್ಲ, ದುಡ್ಡು ವಾಪಸ್ ಕೊಡ್ಲೇಬೇಕಮ್ಮ.
ಅಬ್ಬಾ, ಈ ಮನೇಲಿ ಅಳೋ ಶಬ್ದ ಕೇಳಿ ಎಷ್ಟು ದಿನ ಆಗಿತ್ತು. ಈ ಸಲ ಹಾರಿಕಾನು ಅಳ್ತಾ ಇದ್ದಾಳೆ. ಕಿವಿ ತಂಪಾಯ್ತು. ಯಾಕೆ ಅಳ್ತಾ ಇದ್ದೀರಾ? ನಿಮ್ ಗಂಡಂದ್ರು ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಮಾಡಿರೋ ಪಾಪ ಸುಮ್ಮನೆ ಬಿಡುತ್ತಾ? ನೀನ ಅದಕ್ಕೆ ಹೀಗ್ ಮಾತಾಡ್ತಿರೋದು? ಥೇಟ್ ಅಣ್ಣನ್ ತರಾನೇ ಮಾತಾಡ್ತಿದ್ಯಾ. ಏನ್ ಮಾಡ್ಲಿ ಅದಕ್ಕೆ? ಅಂತ ಮಕ್ಕಳನ್ನ ಹೆತ್ತು ನಾವೂನು ಪಾಪ ಮಾಡ್ಬಿಟ್ಟಿದೀವಿ. ನಮಗೂ ಶಿಕ್ಷೆ ತಪ್ಪಿದ್ದಲ್ಲ. ಮಕ್ಕಳು ಎಂಥವ್ರೇ ಆಗಿರ್ಲಿ ಹೊಟ್ಟೆಗೆ ಹಾಕೋಬೇಕಲ್ವಾ? ಅದಕ್ಕೆ ಇಷ್ಟು ದಿನ ಅದೇ ಕೆಲಸ ಮಾಡಿದೆ. ಅವರೆಷ್ಟೇ ತಪ್ಪು ಮಾಡಿದ್ರು ಹೆತ್ತು ಮಕ್ಕಳು ಅಂತ ಸುಮ್ಮನೆ ಇದ್ದೆ. ಅವ್ರು ಎಷ್ಟೇ ಬೈದ್ರು ಇವರಿಗೆ ಸಪೋರ್ಟ್ ಮಾಡಿದೆ. ಇವಾಗ ಇಬ್ರು ಸೊಸೆ ಅಂದ್ರು ಅಳ್ತಾ ಇದ್ದಾರೆ. ಇವ್ರಿಗೆ ನಾನಿವಾಗ ಏನು ಅಂತ ಉತ್ತರ ಕೊಡ್ಲಿ? ಅಳ್ಬೇಡಿ ಅಂತೇನಾದ್ರೂ ಹೇಳಿದ್ರ ಅತ್ತೆ? ಸ್ವಂತ ಮಕ್ಕಳು ಹೀಗೆ ಅರೆಸ್ಟ್ ಆಗಿದ್ರೆ ಸ್ವಲ್ಪನೂ ನಿಮಗೆ ಇರುವೆ ಕಚ್ಚಿದಷ್ಟು ನೋವಾಗ್ತಿಲ್ವಲ್ಲ? ಇರುವೆ ಕಚ್ಚೋದ? ನನ್ನ ಎದೆಗೆ ಚೂರಿ ಹಾಕ್ತಾಗಿದೆ. ಅದ್ ನಿಂಗೆ ಅರ್ಥ ಆಗ್ತಿಲ್ವಾ? ಯಾಕೆ ನನ್ನ ಗಂಡ ಮತ್ತೆ ಭಾವ ಯಾವ್ದೋ ದೇಶದ್ರೋಹ ಮಾಡಿರೋರ್ ತರ ಬೈತಾ ಇದ್ದೀರಾ? ಲೈಫಲ್ಲಿ ಮೇಲ್ ಬರ್ಬೇಕು ಅನ್ಕೊಂಡಿದ್ದು ನಾವು ಮಾಡಿದ ತಪ್ಪಾ? ಅಡ್ಡದಾರಿಲ್ ಮೇಲೆ ಬರ್ಬೇಕು ಅಂದ್ಕೊಳ್ಳೋದು ತಪ್ಪು. ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದಿಸ್ಬೇಕೆ ಹೊರತು ಮೋಸ ಮಾಡಲ್ಲ. ಅಣ್ಣಂಗೂ ಅಖಿಲ್ಗೂ ಏನೂ ಆಗಲ್ಲಮ್ಮ. ಅಳ್ಬೇಡ ಅಕ್ಕ, ಚಿಂತೆ ಮಾಡ್ಬೇಡ ಹಾರಿಕಾ. ಭಾವನ್ನ ಅಖಿಲ್ನ ಇವರು ಆಚೆ ಕರ್ಕೊಂಡ್ ಬರ್ತಾರೆ. ಏನು ಅಂತ ಆಚೆ ಕರ್ಕೊಂಡ್ ಬರ್ತಾರೆ ಬಸ್ಸು? ಅವರು ತಪ್ಪು ಮಾಡಿಲ್ಲ ಅಂದ್ರೆ ಒಳ್ಳೆಯವರು ಅಂತ ಹೇಳಿ ಬಿಡಿಸ್ಕೊಂಡ್ ಬರ್ಬೋದು. ಅವರು ನಿಮ್ಮ ಹತ್ರ ದಾರುಣವಾಗಿ ನಡ್ಕೊಂಡಿದ್ದಾರೆ. ಅಂಥವ್ರನ್ನ ಯಾವ ಮುಖ ಹೊತ್ಕೊಂಡು ಆಚೆ ಕರ್ಕೊಂಡ್ ಬರ್ತಾನೆ? ನಮ್ಮ ಸಂಸಾರದಲ್ಲಿ ಏನೇ ಆದರೂ ಅದು ನಮ್ಮ ಪರ್ಸನಲ್ ಅಮ್ಮ. ಆದರೆ ಹೊರಗಿನವ್ರು ಯಾರೋ ಬಂದು ಅಣ್ಣನ್ನ ಅಖಿಲ್ನ ಅಪರಾಧಿ ಅಂತಂದ್ರೆ ನಾನು ಸುಮ್ಮನಿರಲ್ಲ. ಅವರು ತಪ್ಪು ಮಾಡಿದಾರ ಭೀ. ನೀವು ನೋಡಿದೀರಾ ಅತ್ತೆ? ನಾವು ತಪ್ಪು ಮಾಡಿರೋದನ್ನ ನೀವು ನೋಡಿದೀರಾ? ತಪ್ಪೆಲ್ಲ ನೀನು ಅಖಿಲ್ ಮಾಡಿದೀರಾ. ನಿಮ್ಮನ್ನ ಕಣ್ಮುಚ್ಕೊಂಡು ನಂಬಿರೋದು ಭಾಸ್ಕರ್ ಮಾಡಿರೋ ತಪ್ಪು. ನೀನೇನೋ ತಪ್ಪಿಸ್ಕೊಂಡೆ. ಅವರಿಬ್ರಿಗೂ ಶಿಕ್ಷೆ ಆಗತ್ತೀಗ. ಯಾರಿಗೂ ಶಿಕ್ಷೆ ಆಗಲ್ಲಮ್ಮ. ನಾನಿರೋವಾಗ ನನ್ನ ಅಣ್ಣನ ಮೇಲೆ ನನ್ನ ತಮ್ಮನ ಮೇಲೆ ಒಂದು ನೊಣನೂ ಕೂರಕ್ ಬಿಡಲ್ಲ. ಅವ್ರಿಗೇನಾಗಲ್ಲ, ನೀವು ಧೈರ್ಯವಾಗಿರಿ. ಹೊಸವ್ರೆ, ನೀವು ಇಲ್ಲೇ ಇದ್ರೂ ಸ್ವಲ್ಪ ಧೈರ್ಯ ಹೇಳ್ತಾರೆ. ನಾನು ಸ್ಟೇಷನ್ಗೆ ಹೋಗಿ ಅಣ್ಣನ್ನು ಅಖಿಲ್ನು ಕರ್ಕೊಂಡು ಬರ್ತೀನಿ. ಟಾಲಿವುಡ್ ಅಲ್ಲಿ ಪ್ರಕಾಶ್ ರಾಜು, ಬಾಲಿವುಡ್ ಅಲ್ಲಿ ನಾನಾ ಪಾಟೇಕರ್ನು ಮೀರ್ಸೋ ತರ ಇತ್ತು ಸರ್. ಆ ಸಿನಿಮಾದವ್ರನ್ನ ಬಿಟ್ಟು ರಾಜಕೀಯ ನಾಯಕರಿಗೆ ಆಸ್ಕರ್ ಅವಾರ್ಡ್ ಸಿಕ್ಕಿದ್ರೆ ಫಸ್ಟ್ ನಿಮ್ಗೆ ಬರುತ್ತೆ ಸರ್. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೆ ಅಂತೀಯ? ಚೆನ್ನಾಗಿ ಹೇಳಿದ್ರೆ ಚಚ್ಚಿ ಬಿಸಾಕಿದ್ರಿ ಸರ್. ನಿಮ್ ಕಣ್ಣಲ್ಲಿ ನೀರ್ ನೋಡಿ ನನ್ ಕಣ್ಣಲ್ಲಿ ನೀರ್ ಬಂತು. ಇದೇ ಪರ್ಫಾರ್ಮೆನ್ಸ್ ನ ಅಭಿ ಮುಂದೆನೂ ಮಾಡಬೇಕು. ಅವನು ಸೇರಿ ನಂಬಿಸ್ಬೇಕು. ಅಲ್ಲಿ ನಿಮ್ ಬೇಳೆ ಬೇಯೋದಿಲ್ಲ ಬಿಡಿ. ನಿನ್ ತರಲೆ ಮೈಂಡ್ ವಾಯ್ಸ್ ನ ನಿಲ್ಸಿ ಪ್ರೋಗ್ರೆಸ್ ಏನು ಅಂತ ಹೇಳು. ಆ ಮನೆಯಿಂದ ಅಭಿಗೆ ಫೋನ್ ಹೋಗಿದೆ ಸರ್. ಆ ಅಭಿ ಆ ಮನೆಗೆ ಹೋಗಿದ್ದಾನೆ, ಈಗ ಇಲ್ಲಿಗೆ ಬರ್ತಿದ್ದಾನೆ ಸರ್. ಅಲ್ಲಿ ನೋಡಿ ಬರ್ತಾ ಇದ್ದಾನೆ ಸರ್. ಅಭಿರಾಮ್, ಎಂತ ಅನಾಹುತ ಆಗೋಯ್ತು ಅಭಿರಾಮ್. ಯಾವ ತಪ್ಪು ಮಾಡದೇ ಇದ್ರು ನಿನ್ನ ಅಣ್ಣ ತಮ್ಮನ್ನ
ಪೊಲೀಸರು ಕರ್ಕೊಂಡು ಹೋಗಿ ಸೆಲ್ಲಲ್ಲಿ ಹಾಕಿದ್ದಾರೆ. ಆಗ್ಲೇ SI FIR ಫೈಲ್ ಮಾಡಿದಾರಂತೆ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಭಿರಾಮ್. ಮಿನಿಸ್ಟರ್ ಹತ್ರ ಮಾತಾಡಿ ಬೇಲ್ಗೆ ಏರ್ಪಾಟ್ ಮಾಡ್ತೀನಿ. ನೀನೇನು ವರಿ ಮಾಡಬೇಡ, ನಾನೆಲ್ಲ ನೋಡ್ಕೋತೀನಿ ಬಿಡು. ನೀನ್ ಮಾತು ಕೊಟ್ಟಿದ್ದಕ್ಕೆ ಆಗೋನಷ್ಟೇ ಏನೂ ಇಲ್ಲ. ನಿನ್ನ ಸಹಾಯನ ಯಾರು ಕೇಳ್ಕೊಂಡು ಬಂದಿಲ್ಲ. MLA ಅವ್ರಿಗಿಂತ ತುಂಬಾ ದೊಡ್ಡವನ ನೀನು. ನಾನು ನಿಮ್ಮ ಅಣ್ಣ ಕಣೋ. ಇಲ್ಲಿ ನೋಡು, ಇವನೊಬ್ಬನೇ ನನ್ನ ಗಣ್ಣ, ಇನ್ ಯಾವ ಅಣ್ಣನೂ ನನ್ಗಿಲ್ಲ. ಅಣ್ಣ, ಅಖಿಲ್ ಆವೇಶದಲ್ಲಿ ಮಾತಾಡ್ತಾ ಇದ್ದಾನೆ, ನೀವಾದ್ರೂ ಹೇಳಿ. ನಾನು ಯೋಚನೆ ಮಾಡಿ ನಿಂಗೆ ಹೇಳ್ತಾ ಇದ್ದೀನಿ ಅಭಿ, ನಿಜವಾಗ್ಲೂ ನಿನ್ ಸಹಾಯ ನಮಗ್ ಬೇಕಿಲ್ಲ. ನೀನೇನಾದ್ರೂ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ರೆ ಈ ಅರೆಸ್ಟ್ ವಿಷಯ ನಮ್ ಬೀಗರ್ಗೆ ಗೊತ್ತಾಗ್ದಿರೋ ಹಾಗೆ ನೋಡ್ಕೊ. ಅದಕ್ಕೂ ಮೀರಿ ನಿನ್ ಸಹಾಯ ನಮಗ್ ಬೇಡ, ಹೊರಟೋಗು. SI ಅವರೇ, ಇವನ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಸರ್. ಮೊದಲು ಇವನನ್ನ ಆಚೆ ಕಳಿಸಿ. ಅರೆ, ನಿನಗೂ ಒಂದು ಜೀವನ ಇದೆ. ನೀನ್ ನಂಬ್ಕೊಂಡಿರೋ ಹೆಂಡತಿ 3 ಮಕ್ಕಳಿದ್ದಾರೆ. ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ನಮ್ಗೇನು ಆಗಲ್ಲ ಮಾವ. ಇಂಥ ಸಮಯದಲ್ಲೇ ಅಲ್ವಾ ನಾನ್ ನಿಮ್ಗೆ ಜೊತೆಯಾಗಿರ್ಬೇಕು. ನಿಮ್ ಸಹಾಯ ನಮಗ್ ಬೇಕಾಗಿಲ್ಲ ಅಂತ ನನ್ ಮಕ್ಕಳು ಹೇಳಿದ್ರಲ್ಲಮ್ಮ. ಹಾಗಂದ ಮಾತ್ರಕ್ಕೆ ನಾವು ನಿಮ್ಮಿಂದ ದೂರ ಹೋಗ್ಬಿಡ್ತೀವಮ್ಮ. ಅವ್ರು ತಪ್ಪು ಮಾಡಿದಾರಲ್ಲ ಅಭಿ, ಶಿಕ್ಷೆ ಆಗ್ಲಿ. ಚಿಕ್ಕೋನು ದೊಡ್ಡೋನು ತಪ್ಪು ಮಾಡಿದ್ದಾರೆ ಅಂತ ನಿನಗೆ ಖಚಿತವಾಗಿ ಗೊತ್ತಿಲ್ಲ ಅಲ್ವಾ ಅಣ್ಣ? ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಯಾಕೆ ಅನುಭವಿಸ್ಬೇಕು? ಲಾಯರ್ ಸರ್, ನೀವು ಹೇಳ್ದಾಗೆ ನಾನು ಮಾಡ್ತೀನಿ. ನಿಮಗೆ ನಾಳೆ ಅಪ್ಡೇಟ್ ಮಾಡ್ತೀನಿ. ಸರಿ ಅಭಿ ಅವರೇ, ನಾನಿನ್ನು ಹೊರಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಭಿ, ಅವ್ರನ್ನ ನಿನ್ ಕ್ಷಮಿಸ್ತಿರೋವರೆಗೂ ಅವ್ರು ಉದ್ಧಾರ ಆಗಲ್ಲ. ಅವ್ರು ಬದಲಾಗೋದಿಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ನನ್ಗನ್ಸ್ತಾ ಇದೆ. ಇದಕ್ ಮೇಲೆ ನಿನ್ನಿಷ್ಟ. ಪ್ಲಾನ್ ಅಲ್ಲಿ ಫಸ್ಟ್ ಪಾರ್ಟ್ ಸಕ್ಸಸ್. ನಮ್ಮ 3 ಪರ್ಫಾರ್ಮೆನ್ಸ್ ಚಿಂದಿ. ಆ 2 ಅಣ್ಣ ತಮ್ಮಂದ್ರನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಹಾಕಿದೀವಿ. ನೆಕ್ಸ್ಟ್ ಏನು ಸರ್? ಅವ್ರನ್ನ ಜೈಲಿಗೆ ಕಳಿಸ್ಬಿಡೋದಾ? ಅಲ್ಲ, 3ನೇ ಅವನ್ನ ನನ್ನ ಕಾಲು ಹಿಡ್ಕೊಳ್ಳೋ ಹಾಗೆ ಮಾಡೋದು. 3ನೇ ಅವನು ಯಾರು ಸರ್? ಅಭಿರಾಮ್. ನಾಳೆ ಅವನು ಖಂಡಿತವಾಗ್ಲೂ ನನ್ನ ಹತ್ರ ಬರ್ತಾನೆ, ನನ್ನ ಸಹಾಯ ಕೇಳ್ತಾನೆ. ನಾಳೆವರೆಗೂ ಕಾಯ್ಬೇಕಿಲ್ಲ ಸರ್, ಇವಾಗ್ಲೇ ಬಂದಿದ್ದಾನೆ. ಯಾರು ಬಂದಿದ್ದು? ಅಭಿರಾಮ್ ಸರ್. ಅಭಿರಾಮ್ ಬಂದಿದ್ದಾನ? ಬೇಗ ಇದನ್ನೆಲ್ಲ ತೆಗಿ. ಇದು ಕೈಯಲ್ಲ ಕಾಲು ಅನ್ಕೊಳ್ಳಿ. ಭಾಸ್ಕರ್, ಅಖಿಲ್ ನನ್ನ ಮಕ್ಕಳಿದ್ದ ಹಾಗೆ. ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಇಷ್ಟರಲ್ಲೇ ಭಾಸ್ಕರ್ ಮಗಳ ಮದುವೆ ಇದೆ. ನೀವು ಹೀಗೆ ಕೇಸ್ ಹಾಕಿದ್ರೆ ಅವ್ರ ಮರ್ಯಾದೆ ಏನಾಗ್ಬೇಕು?
ಆ ಮದುವೆ ನಿಂತೋಗುತ್ತೆ. ನನ್ನ ಮಾತು ಕೇಳಿ ಪ್ಲೀಸ್, ಈ ಕೇಸ್ನ ವಾಪಸ್ ತಗೊಳ್ಳಿ. ಹೇಗ್ರಿ ವಾಪಸ್ ತಗೊಳ್ಳಿ? ಅಯ್ಯೋ ಅಭಿರಾಮ್, ಇಲ್ಲಿಗೆ ಯಾಕೆ ಬಂದೆ? ಈಗಷ್ಟೇ ನಿಮ್ಮ ಅಣ್ಣ ತಮ್ಮನಿಗೋಸ್ಕರ ಇವ್ರ ಹತ್ರ ಬೇಡ್ಕೋತಾ ಇದ್ದೆ. ಸರ್ ನಮಸ್ತೆ. ನೀವ್ಯಾರೋ ನನಗೆ ಗೊತ್ತಿಲ್ಲ. ನನ್ನ ಹೆಸರು ಅಭಿರಾಮ್ ಅಂತ. ಭಾಸ್ಕರ್ ನಮ್ಮಣ್ಣ, ಅಖಿಲ್ ನನ್ನ ತಮ್ಮ. ಅವ್ರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕೇಸ್ನ ವಾಪಸ್ ತಗೊಳ್ಳಿ. ಹೇಗ್ರಿ ವಾಪಸ್ ತಗೊಳ್ಳೋದು? ಅವರು ನಮ್ಮನ್ನ ಚೀಟ್ ಮಾಡಿದ್ದಾರೆ. ನಿಮ್ ಪ್ರಾಪರ್ಟಿನ ಫಸ್ಟ್ ನಂಗೆ ಮಾರಿ ಆಮೇಲೆ ಇವರಿಗೂ ಮಾರಕ್ ಹೊರಟಿದ್ರು. ಫ್ರಾಡ್ ಮಾಡಿದ್ದಾರೆ. ಎಲ್ಲೋ ಏನೋ ಎಡವಟ್ಟು ಆಗಿರತ್ತೆ, ಕ್ಷಮಿಸ್ಬಿಡಿ, ದಯವಿಟ್ಟು ಬಿಟ್ಬಿಡಿ. ಹೇಗ್ ಬಿಡೋದು ಸರ್? ಈ ವಿಷಯ ಮೊದಲೇ ಗೊತ್ತಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದ್ರೆ ಆ ಆಸ್ತಿಗೋಸ್ಕರ ನಾವಿಬ್ರು ಜಗಳ ಆಡೋ ತರ ಆಗ್ತಿತ್ತು. ಪಾಪ, ಇವನ್ ಮುಖ ನೋಡಿ ಆದ್ರೂ ಬಿಟ್ಬಿಡ್ರಪ್ಪ. ಇವ್ರು ತುಂಬಾ ನಿಯತ್ತಾಗಿರೋ ಮನುಷ್ಯ. ಅಣ್ಣ ಚೀಟರು, ತಮ್ಮ ಫ್ರಾಡು. ಇವನ್ನ ಹೇಗ್ ನಂಬೋದು ಹೇಳಿ? ಹೋಗ್ಲಿ, ನಂಬೇಕಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿ. ಅಮ್ಮ ಹಾರಿಕಾ, ಹಾರಿಕಾ. ಅಂಕಲ್ ನೀವಾ? ಬನ್ನಿ. ಏನಾದ್ರೂ ನ್ಯೂಸ್ ತಗೊಂಡ್ ಬಂದ್ರಾ? ಮಾಮೂಲಿ ನ್ಯೂಸ್ ಅಲ್ಲಮ್ಮ, ಗುಡ್ ನ್ಯೂಸ್ ತಂದಿದ್ದೀನಿ. ಇದ್ರಲ್ಲಿ ಗುಡ್ ಏನ್ ಬಂತು? ಅಂದ್ರೆ ನಮ್ ಭಾಸ್ಕರ್ ಅಕ್ಕಿಲ್ನ ಬಿಡ್ಸ್ಕೊಂಡ್ ಕರ್ಕೊಂಡ್ ಬಂದ್ರಾ? ಎಲ್ಲಿ ಅವರು? ಮನೆ ಆಚೆ ಇದ್ದಾರಾ? ಅಣ್ಣ, ಅದ್ಕೆ, ಲೇ ಪಾವನಿ, ಬೇಗ ಬನ್ನಿ. ದೊಡ್ಡೋನು ಚಿಕ್ಕೋನು ಮನೆಗ್ ಬಂದಿದ್ದಾರೆ. ನಮ್ MLA ಸರ್ ಕರ್ಕೊಂಡ್ ಬಂದ್ರು. ಇವಳೇನಯ್ಯ ನ್ಯೂಸ್ ಚಾನೆಲ್ನೇ ಮೀರಿಸ್ತಿದ್ದಾಳೆ, ಬ್ರೇಕಿಂಗ್ ನ್ಯೂಸ್ ತರ ಹೇಳ್ತಿದ್ದಾಳೆ. ಇವರೊಬ್ರು ಸಾಕು ಸರ್ ನಿಮಗ್ ಬ್ರೇಕ್ ಹಾಕೋದಕ್ಕೆ. ನೀನ್ ಬಾಯಿ ಮುಚ್ಚು. ಅಮ್ಮ, ಸ್ವಲ್ಪ ತಡ್ಕೊಳ್ಳಿ. ನಿಮ್ ಸೋದರಳಿ ಅಂದ್ರು ಇನ್ನು ಮನೆಗ್ ಬಂದಿಲ್ಲ, ಇನ್ನು ಸ್ಟೇಷನ್ ಅಲ್ಲೇ ಇದ್ದಾರೆ. ಅಯ್ಯೋ, ನೀವ್ಯಾಕೆ ನಮ್ಮ ಮನೆಗೆ ಬಂದ್ರಿ? ನಿಮ್ಮಿಬ್ರು ಮಕ್ಕಳನ್ನು ಮನೆಗ್ ಕರ್ಕೊಂಡ್ ಬರಕ್ಕೆ. ಆ ಕೆಲ್ಸ ನಮ್ ಅಭಿ ಮಾಡ್ತಿದಾನಲ್ಲ. ಅವ್ರ ಕೈಲಿ ಏನಾಗುತ್ತೆ ಅತ್ತೆ? MLA ಅವರು ಮನಸ್ ಮಾಡದೇ ಇದ್ರೆ ನನ್ ಗಂಡನು ಭಾವ ಮನೆಗ್ ಬರಕ್ ಆಗಲ್ಲ. ಅಭಿ ನಮ್ಗೇನು ಮಾಡಿಲ್ಲ ಅಂತಿದ್ಯಾ ಹಾರಿಕಾ? ಅದಲ್ಲ ಅಕ್ಕ. ಅಯ್ಯೋ ಸುಮ್ನಿರೆ. MLA ಅವರು ಏನೋ ಗುಡ್ ನ್ಯೂಸ್ ತಂದಿದಾರಂತೆ. ಅದೇನು ಅಂತ ಸ್ವಲ್ಪ ಕೇಳಿ. ಹೇಳಿ. ನಿಮ್ಮಿಬ್ರು ಮಕ್ಕಳು ಯಾರಿಗ್ ನಿಮ್ ಪ್ರಾಪರ್ಟಿನ ಮಾರಿದ್ರೋ ಆ ಇಬ್ರು ರಾತ್ರಿ ನಾನು ಕನ್ವಿನ್ಸ್ ಮಾಡಿದೆ ಸರ್. ಕನ್ವಿನ್ಸ್ ಮಾಡಿದ್ದಲ್ಲ, ಸೇರ್ಕೊಂಡ್ ಗುಂಡ್ ಹಾಕಿದ್ದು. ಕೇಸ್ ಹಾಕಿರೋ ಇಬ್ರು ಕೇಸ್ ವಿತ್ಡ್ರಾ ಮಾಡ್ಕೋತೀನಿ ಅಂತಿದ್ದಾರೆ. ಅಭಿ ಯಾತಕ್ ಸೈನ್ ಮಾಡ್ಬೇಕು? ಯಾಕೆ? ಏನು ಅದೆಲ್ಲ ಯಾಕೆ ಮಾವ? ಅವ್ರೇನು ಸೈನ್ ಮಾಡಿದ್ರೆ ನನ್ ಗಂಡ ಮತ್ತೆ ಭಾವ ಆಚೆ ಬರ್ತಾರೆ ಅಂತ MLA ಅವ್ರು ಹೇಳ್ತಿದಾರಲ್ಲ. ಯಾಕೆ ಏನು ಅಂತ ಗೊತ್ತಿಲ್ದೇನೆ ಸೈನ್ ಮಾಡಿರೋದಿಕ್ಕೆ ಪರಿಸ್ಥಿತಿ ಇಲ್ಲಿವರೆಗೂ ಬಂದಿರೋದು. ಹೌದು, ನಮ್ಮ ಅಭಿ ಅದಕ್ಕೆ ಯಾಕೆ ಸೈನ್ ಮಾಡ್ಬೇಕು ಅಂತ ಹೇಳಿ. ಶ್ಯೂರಿಟಿ ಸೈನ್ ಕಣಮ್ಮ. ನನ್ ಮಗ ಯಾಕೆ ಶ್ಯೂರಿಟಿ ಕೊಡ್ಬೇಕು? ಯಾಕೆ ಸೈನ್ ಮಾಡ್ಬೇಕು? ಅವನ ಆಸ್ತಿ ಪೂರ್ತಿ ಕಿತ್ಕೊಂಡ್ಬಿಟ್ರು, ಅವನ್ ಪ್ರಾಣನೂ ತಗೋಬೇಕು ಅಂತನಾ? ಅಯ್ಯೋ ಹಾಗಲ್ಲ ಸರ್, ಅಭಿ ಸೈನ್ ಮಾಡಿದ್ರೆ ನಿಮ್ ಹೆತ್ತ ಮಕ್ಕಳು ಕ್ಷೇಮವಾಗಿ ಮನೆಗೆ ಬರ್ತಾರಲ್ಲ. ಅವ್ರ ಆಚೆ ಬರ್ದೇ ಇದ್ರು ಪರವಾಗಿಲ್ಲ, ಅಭಿ ಸೈನ್ ಮಾಡೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಅಂದ್ರೆ ನಿಮ್ಗೆ ನಿಮ್ ಹೆತ್ತ ಮಕ್ಕಳಿಗಿಂತ ಆ ಸಾಕಿರೋ ಮಗನೇ ಹೆಚ್ಚಾಗೋದ್ ನಮ್ಮವ? ಹೌದು, ನಮಗೆ ಅಭಿನೇ ಹೆಚ್ಚು. ಅವನೇ ನಮ್ಮ ನಿಜವಾದ ಮಗ.
ಡ್ಯಾಡಿ ಇವ್ ನಮ್ಮನೆಗೆ ಯಾಕೆ ಬಂದ? ನೀನೊಂದ್ ಸೈನ್ ಮಾಡಿದ್ರೆ ದೊಡ್ಡೋರ್ನ ಚಿಕ್ಕೋರ್ನ MLA ಅವರು ಬಿಡಿಸ್ತಾರಂತೆ ಅಭಿ. ನೀನು ಸೈನ್ ಮಾಡ್ಬೇಡ ಅಭಿ. ಚಿಕ್ಕ ಸೈನ್ ತಾನೆ, ಮಾಡಿದ್ರೆ ಏನಾಗುತ್ತೆ? ಚಿಕ್ಕದೋ ದೊಡ್ಡದೋ ಅಭಿ ಯಾಕೆ ಸೈನ್ ಮಾಡ್ಬೇಕು? ಅಭಿ ಸೈನ್ ಮಾಡಿದ್ರೆ ಆಗೋ ನಷ್ಟ ಏನತ್ಗೆ? ಸೈನ್ ಮಾಡಿದ್ರೆ ಅವ್ರ ಆಸ್ತಿ ಏನು ಹೋಗಲ್ವಲ್ಲ, ಕಳ್ಕೊಳ್ಳೋದಕ್ಕೆ ಆಸ್ತಿನೇ ಇಲ್ವಲ್ಲ. ಅವ್ರ ಹತ್ರ ಇರೋದನ್ನೆಲ್ಲ ನಿಮ್ಗೆ ಕೊಟ್ಟಿದಾರಲ್ಲ ಹಾರಿಕಾ, ಇನ್ನು ಯಾಕ ಕೊಂಕು? ಅವಾಗ ಯಾವಾಗ್ಲೋ ಆಸ್ತಿ ಕೊಟ್ಟು 1000 ಸಲ ಅದನ್ನ ಹೇಳೋದಲ್ಲ, ಇವಾಗ ಸೈನ್ ಮಾಡು ಅಂತ ಹೇಳಿ. ಮಾಡಲ್ಲ. ಏನ್ ಮಾಡ್ಬೇಕು ಅಂತ ಹೇಳ್ರಿ. ನಮ್ ಊರಿಗೆ ಹೋಗೋಣ ಅತ್ತೆ, ಅಲ್ಲಿ ನಮ್ ಸ್ವಂತ ಮನೆ ಇದೆ ಅಲ್ವಾ. ನಿನ್ನ ಗಂಡ 7 ಗಂಡ ಜೈಲಲ್ಲಿರುವಾಗ ಊರಿಗೆ ಹೋಗೇನೆ ಮಾಡ್ತೀಯಾ? ಈ ಊರಲ್ಲಿ ಎಲ್ಲಿರಕ್ಕಾಗುತ್ತೆ ಅದಕ್ಕೆ? ಬೇರೆ ಮನೆನ ಬಾಡ್ಗೆಗೆ ತಗೊಳ್ಳೋಣ ಅಂತಂದ್ರೂ ದುಡ್ಡು ಬೇಕಲ್ವಾ? ಏನೇ ಹಾರಿಕಾ, ನಿನ್ ಹತ್ರ ದುಡ್ಡಿಲ್ವಾ? ಅವಳ ಅಮ್ಮನ ಹತ್ರ ತುಂಬಾ ದುಡ್ಡಿದ್ಯಮ್ಮ. ಪಾಪ ಇವಳ ಹತ್ರನೇ ಇಲ್ಲ. ನನ್ನ ಹೀಗೆ ಟಾರ್ಚರ್ ಮಾಡೋ ಬದಲು ನನ್ನ ಮೇಲೂ ಯಾವ್ದಾದ್ರು ಕೇಸ್ ಹಾಕಿ ಅಖಿಲ್ ಹತ್ರನೇ ಕಳಿಸ್ಬಿಡಿ ಮಾವ, ಜೈಲಲ್ಲಿ ಹಾಯಾಗಿರ್ತೀನಿ. ಎಲ್ರಿಗೂ ಅಂತ ಅದೃಷ್ಟ ಇಲ್ಲಮ್ಮ. ಪಾವನಿ ಹೇಳ್ದಾಗೆ ನಮ್ಮೂರ್ಗ್ ಹೋಗೋಣ ಬನ್ನಿ. ಮಕ್ಕಳು ಜೈಲಲ್ಲಿದ್ದಾರೆ ಅಂತ ಊರವರೆಲ್ಲ ಮುಖಕ್ಕೆ ಉಗಿದ್ರೆ ಏನ್ ಮಾಡ್ತೀಯ ಅಣ್ಣ? ಒರ್ಸ್ಕೊಂತೀನಮ್ಮ. ಅದನ್ನ ಬಿಟ್ಟು ಇನ್ನೇನ್ ಮಾಡಕ್ಕಾಗುತ್ತೆ? ಆ ಊರಿಗೆ ಹೋಗಿ ನಮ್ ಮರ್ಯಾದೆ ಕಳ್ಕೊಬೇಕ ಮಾವ? ನಮ್ಗಿನ್ನು ಮರ್ಯಾದೆ ಇದೆಯೇನಮ್ಮ? ಎಲ್ಲಿದೆ ತಾಯಿ? ಯಾವ ಮೂಲೆಯಲ್ಲಿ ಬಚ್ಚಿಕೊಂಡಿದೆ? ಅಡ್ರೆಸ್ ಗೊತ್ತಿದ್ರೆ ಹೇಳು, ಕೈ ಕಾಲು ಹಿಡ್ದಾದ್ರೂ ತಗೊಂಡ್ ಬರ್ತೀನಿ. ನಿಮಗೆ ನಾನು ಆಡ್ಕೊಳ್ಳೋ ವಸ್ತು ಆಗ್ಬಿಟ್ಟಿದ್ದೀನಿ. ಅತಿ ಆಸೆ ಪಟ್ರೆ ಹೀಗೆ ಆಗೋದು. ಎಂತ ಮಕ್ಳನ್ನ ಹೆತ್ಬಿಟ್ಟೆ ಜಯಂತಿ. ಅವ್ರಿಗಿಲ್ಲಿ ಜೈಲ್ ಶಿಕ್ಷೆ, ನಮ್ಗಲ್ಲಿ ವನವಾಸ. ಜೈಲಲ್ಲಿರೋದು ನಿನ್ನ ಮಕ್ಕಳಣ್ಣ, ಶತ್ರುಗಳಲ್ಲ. ಮಕ್ಕಳು ಶತ್ರುಗಳಲ್ಲ ಅಂತ ಯಾರಮ್ಮ ಹೇಳಿದ್ದು? ಈಗ ಶತ್ರುಗಳು ಬೇರೆ ಎಲ್ಲೂ ಇಲ್ಲ. ಮಕ್ಕಳು ಸೊಸೆ ರೂಪದಲ್ಲಿ ನಮ್ಮ ಪಕ್ಕದಲ್ಲೇ ಇರ್ತಾರೆ. ನಡೀರಿ, ನಮ್ಮ ರಾಜ್ಯಕ್ಕೆ ತೆರಳೋಣ. ಡ್ಯಾಡಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾವು ಊರಿಗೆ ಹೋಗ್ತಿದೀವಿ ಅಭಿ. ಇವಾಗ ಊರಿಗೆ ಹೋಗೋದೇನು ಡ್ಯಾಡಿ? ಇನ್ನೆಲ್ಲಿಗೆ ಹೋಗೋದು ಅಭಿ? ನಮ್ಮನೆಗೆ ಬೀಗ ಹಾಕಾಯ್ತಲ್ಲ. ನಾನಿಲ್ವಮ್ಮ, ನಮ್ಮನೆಗೆ ಹೋಗೋಣ. ಏನ ಹಾಗನ್ಬೇಡಿ ಸರ್. ಅಭಿ ಸರ್ ಬಗ್ಗೆ ಹೀಗೆ ಕೇವಲವಾಗಿ ಮಾತಾಡಬೇಡಿ. ಅವ್ರ ಉದ್ದೇಶ ನಿನ್ಗೆ ಅರ್ಥ ಆಗ್ತಿಲ್ಲ ಕಣಪ್ಪ. ಅಭಿನ ನಾವು ತುಂಬಾ ಪ್ರೀತಿಸ್ತೀವಿ. ನಮ್ಮಿಂದನೇ ಅಭಿಗೆ ಇಷ್ಟೆಲ್ಲ ಕಷ್ಟ. ಇನ್ನು ನಾವು ಅಭಿಗೆ ಕಷ್ಟ ಕೊಡೋದಕ್ಕಾಗೋದಿಲ್ಲ. ಅಂಥದ್ದವರು ಏನ್ ಮಾಡಿದಾರೆ ಅತ್ತೆ? ಅಖಿಲ್ ಭಾವನ ಆಚೆ ಕರ್ಕೊಂಡ್ ಬರಕ್ ತಾನೇ ಹೋಗಿದ್ದು. ಅವ್ರನ್ನ ಜೈಲಿಗೆ ಕಳಿಸಿ ನಮ್ಮನ್ನ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಇದೇನ ಕಷ್ಟ ಅಂದ್ರೆ? ಹಾಗಾದ್ರೆ ನಿಮ್ MLA ಏನಮ್ಮ ಮಾಡಿದ್ದು? ನಿನ್ನೆ ಏನೋ ದೊಡ್ಡದಾಗಿ ಹೇಳ್ಕೊಂಡು ಹೋದ್ನಲ್ಲ, ನನ್ನಿಬ್ಬರು ಮಕ್ಕಳನ್ನು ಜೈಲಿಗೆ ಹಾಕಿಸ್ತೀನಿ, ನನ್ನ ಆಸ್ತಿನೆಲ್ಲ ಜಪ್ತಿ ಮಾಡಿಸ್ತೀನಿ ಅಂತ. ಇನ್ನೂ ನಿನ್ಗೆ ಅರ್ಥ ಆಗ್ಲಿಲ್ವೇನಮ್ಮ? ಇದೆಲ್ಲಾನು ಆ MLA ಆಡ್ತಿರೋ ನಾಟಕ ಅಂತ.
ನಮ್ಮ ಹೊಲ ಮಾರ್ಲಿಲ್ಲ ಅಂತ ಅವನು ನಮ್ಮ ಮೇಲೆ ಸೇಡ್ ತೀರ್ಸ್ಕೊತಾ ಇದ್ದಾನೆ. ಮುಚ್ಚೆ ಬಾಯಿ, ನಿಮ್ ಮಾವನ್ BP ಏರಿಸ್ಬೇಡ, ಬಾಯಿ ಮುಚ್ಕೊಂಡಿರು. ಈಗ ಈ ವಿಷಯ ಎಲ್ಲ ಯಾಕೆ ಡ್ಯಾಡಿ? ಮನೆಗೆ ಹೋಗಿ ಮಾತಾಡೋಣ ಬನ್ನಿ. ನೀನು ನಮ್ಮ ಸ್ವಂತ ಮಗ ಅಲ್ಲ ಅಭಿ, ನಾವು ನಿಮ್ಮ ಮನೆಗೆ ಬರಲ್ಲ. ಅಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದೆ ಅಂತ ಹೇಳಿ ಡ್ಯಾಡಿ. ಹೇಳ್ತೀನಿ, ನನ್ಗೇನು ಭಯ ಇಲ್ಲ. ನಾನು ನಿಮ್ಮ ಮಗ ಡ್ಯಾಡಿ, ನಿಮ್ಮ ಕೈ ಹಿಡಿದು ನಡೆದಿರೋ ಮಗ ನಾನು. ನೀವು ಕಷ್ಟದಲ್ಲಿರುವಾಗ ನಿಮ್ಮ ಕೈ ಬಿಡಕ್ಕಾಗತ್ತಾ? ಆ ಕೆಲಸ ಯಾವತ್ತೂ ಮಾಡಲ್ಲ ಡ್ಯಾಡಿ. ಬನ್ನಿ. ಎಲ್ಲರೂ ಒಂದೇ ಮನೇಲಿರೋಣ, ಬನ್ನಿ. ಇವಾಗೇನ್ ಮಾಡೋದು ಸರ್? ನೆಕ್ಸ್ಟ್ ರಿವ್ಯೂ ಬರೋವರೆಗೂ ನಿಮ್ ಬ್ರದರ್ಸ್ ಜೈಲಲ್ಲೇ ರಿಮ್ಯಾಂಡ್ ಕೈದಿಗಳಾಗಿರ್ಬೇಕು ಸರ್. ನೆಕ್ಸ್ಟ್ ರಿವ್ಯೂ ಕೂಡ ನಮ್ ಪರವಾಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ ಬ್ರದರ್ಸ್ನ ಚೆನ್ನಾಗೇ ಟ್ರ್ಯಾಪ್ ಮಾಡಿ ಸರಿಯಾಗಿ ಸಿಕ್ಕಾಕ್ಸಿದ್ದಾರೆ. ಇದಕ್ಕೆ ಸೊಲ್ಯೂಷನ್ ಏನೂ ಇಲ್ವಾ? ಒಂದೇ ಸೊಲ್ಯೂಷನ್ ಇರೋ ಸರ್, ಕಾಂಪ್ರಮೈಸ್ ಆಗೋದು. ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗಬೇಕು, ಇಲ್ಲ ಅವರು ನಿಮ್ ಜೊತೆ ಆದ್ರೂ ಕಾಂಪ್ರಮೈಸ್ ಆಗಬೇಕು. ಕಾಂಪ್ರಮೈಸ್ ಆಗಬೇಕು ಅಂದ್ರೆ ಅಭಿರಾಮ್ ಸರ್ ಸೈನ್ ಮಾಡಬೇಕು. ಸೈನ್ ಮಾಡೋಕೆ ಸರ್ ಒಪ್ಕೊಳ್ತಾ ಇಲ್ಲ. ಕಾಂಪ್ರಮೈಸ್ ಆಗೋದು ಬಿಟ್ಟು ಬೇರೆ ದಾರಿ ಇಲ್ವಲ್ಲ ಯಾರವ್ರೆ? ಒಂದ್ ದಾರಿ ಇದೆ, ಆದ್ರೆ ಅದು ಲೀಗಲ್ ಅಲ್ಲ. ಏನು ಅಂತ ಹೇಳಿ? ಮುಳ್ಳನ್ನ ಮುಳ್ಳಿಂದಾನೇ ತೆಗೆಯೋದು. ಅಂದ್ರೆ ರಾಮ ಮರೆಯಲ್ಲಿ ನಿಂತ್ಕೊಂಡು ವಾಲಿನ್ ಸಾಯಿಸಿದ ಹಾಗೆ ಅವರು ಮಾಡಿರೋ ಮೋಸಕ್ಕೆ ಇನ್ನೊಂದು ಮೋಸದಿಂದ ತಿರುಗೇಟ್ಕೊಡೋದು. ಆ ಕೆಲಸನೇ ಮಾಡೋಣ ಸರ್. ನಾಯಿ ಕಚ್ಚಿದ್ರೆ ಚಪ್ಪಲಿ ಏಟು ಅಂದ ಹಾಗೆ ಒಳ್ಳೆ ಉಪಾಯ. ಆದ್ರೆ ನಿಮ್ಮ ಎದುರಿಗಿರೋದು MLA ಅವರು. ಅವರು ರೂಲಿಂಗ್ ಪಾರ್ಟಿಯವರು. ಪವರು, ದುಡ್ಡು, ತೋಳ್ಬಲ ಇರೋ ವ್ಯಕ್ತಿ. ಅವ್ರನ್ನ ಎದುರು ಹಾಕೊಳ್ಳೋದು ಅಷ್ಟು ಸುಲಭ ಅಲ್ಲ. ವಾಲಿನ ಮರದ ಮರೆಯಿಂದ ಕೊಂದ ರಾಮನೇ ಧರ್ಮಯುದ್ಧದಲ್ಲಿ ರಾವಣನ ಮುಖಾಮುಖಿ ಹೋರಾಡಿ ಕೊಂದ. ಅಭಿರಾಮ್ ಸರ್ಗೆ ಯಾರನ್ನ ಹೇಗೆ ಹೊಡಿಬೇಕು ಅಂತ ಚೆನ್ನಾಗಿ ಗೊತ್ತು. ನೀವೇನಂತೀರಾ ಅಭಿ? ಯೋಚನೆ ಮಾಡಿ ಹೇಳ್ತೀನಿ. ಬರ್ತೀನಿಲ್ಲ ಸರ್. ಓಕೆ ಅಭಿ ಅವರೇ. ಬರ್ತೀವಿ ಸರ್. ಇನ್ನು ಏನ್ ಸರ್ ಯೋಚನೆ ಮಾಡ್ತೀರಾ? ಯೋಚನೆ ಮಾಡಬೇಕು ಅಂದ್ರೆ ಸಂಸ್ಕೃತಿ ಇವೆಂಟ್ಸ್ ಚೇರ್ಮನ್ ಅಭಿರಾಮ್ ಅವ್ರ ತರ ಯೋಚನೆ ಮಾಡಿ ಸರ್. ನಿಮ್ಮಂತ ಒಳ್ಳೆ ವ್ಯಕ್ತಿಗೆ ಆ MLA ಅವನ್ ಚಮಚಗಳು ಯಾವ ಲೆಕ್ಕನೂ ಅಲ್ಲ. ನಾನು ಯೋಚನೆ ಮಾಡ್ತಾ ಇರೋದು ಅವನ ಬಗ್ಗೆ ಅಲ್ಲ ಸುಬ್ಬು. ನಮ್ಮ ಅಣ್ಣನ್ನು ತಮ್ಮನ್ನು ಜೈಲಿಂದ ಕರ್ಕೊಂಬರೋದಲ್ದೇನೆ ನಮ್ಮ ಮನೆಯವ್ರನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕನ್ನೋ ಆಸೆ. ನಿಜಾನೇ ಸರ್. ಅವ್ರನ್ನ ಹೊರಗಡೆ ಕರ್ಕೊಂಡು ಬರೋದು ಎಷ್ಟು ಮುಖ್ಯನೋ ಮನೇಲಿರೋರ್ಗೆ ಯಾವ ತೊಂದರೆನೂ ಆಗದೆ ಇರೋ ತರ ನೋಡ್ಕೊಳ್ಳೋದಷ್ಟೇ ಮುಖ್ಯ. ಆ ಎರಡೂ ಕೆಲಸ ಮಾಡ್ದೇನೆ ನಾನು ಟಿಫನ್ ಅಂಗಡಿ ನೋಡ್ಕೊಳ್ತಾ ಇದ್ರೆ ಅದು ಸರಿ ಹೋಗಲ್ಲ. ಹಾಗಂತ ಅಂಗಡಿ ನಡೆಸದೆ ಹೋದ್ರೆ ಮನೆ ಖರ್ಚಿಗೂ ಕೋರ್ಟ್ ಖರ್ಚಿಗೂ ದುಡ್ಡಿರಲ್ಲ ನನ್ನ ಹತ್ರ. ಸರ್, ನಿಮ್ಮ ಟಿಫನ್ ಅಂಗಡಿಗೆ ಒಳ್ಳೆ ಹೆಸರು ಬಂದಿದೆ ಸರ್. ಈಗ ನೀವು ಅಂಗಡಿ ಇಡದೇ ಇದ್ರೆ ನಿಮ್ ಗಿರಾಕಿ ಎಲ್ಲ ಕಳ್ಕೊತೀರಾ ಸರ್. ಕಸ್ಟಮರ್ಸ್ ಎಲ್ಲ ಪಕ್ಕದ ಅಂಗಡಿಗೆ ಹೋಗ್ತಾರೆ. ಅದಕ್ಕೆ ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಮನೇಲಿರೋರಿಗೆ ಸಪೋರ್ಟ್ ಕೊಡಬೇಕು, ಹಾಗೆ ಜೈಲಲ್ಲಿರೋ ಅಣ್ಣನ್ನು ಅಕ್ಕಿಲ್ನು ಬಿಡಿಸ್ಬೇಕು.
ಖರ್ಚಿಗೆ ದುಡ್ಡು ಹೊಂದಿಸ್ಬೇಕು. ಒಂದೇ ಕಾಲಕ್ಕೆ ಮನೆಯಲ್ಲೂ ಅಂಗಡಿಲಿ ಇರ್ಬೇಕಂದ್ರೆ ಅಸಾಧ್ಯ. ಸರ್ ಒಂದು ಕೆಲಸ ಮಾಡೋಣ, ನಿಮ್ಮ ಅಂಗಡಿ ನಾನು ನೋಡ್ಕೋತೀನಿ ಸರ್. ನಿಮ್ಮ ಖರ್ಚಿಗೆ ದುಡ್ಡು ಸಿಗುತ್ತೆ. ಈಗಾಗಲೇ ನಿನ್ನನ್ನು ತುಂಬ ಬಳಸ್ಕೊಂಡಿದ್ದೀನಿ, ತುಂಬ ತೊಂದರೆ ಕೊಟ್ಟಿದ್ದೀನಿ. ಇನ್ನೂ ತೊಂದರೆ ಕೊಟ್ಟರೆ ಚೆನ್ನಾಗಿರಲ್ಲ. ನಾನೇ ಏನಾದರೂ ಒಂದು ಮಾಡ್ತೀನಿ ಸುಬ್ಬು.